ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಗಾಯ್ಸ್. RCBಗೆ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ ಬಂದು ಜಾಯ್ನ್ ಆಗಿದ್ದಾರೆ. ಬಟ್ ಒಂದು ಪ್ಲೇಯರ್ ನ ಬಿಟ್ಟು ಅದೇ ಎಸ್ಜಾಳ್ ಅವರು ಮಗ. ಇಲ್ಲಿವರೆಗೂ ಇವ್ರ ಬಗ್ಗೆ ತುಂಬಾ ರೂಮರ್ಸ್ ಗಳೇ ಹೋಗ್ತಾ ಇತ್ತು. ಅದು ಕರೆಕ್ಟ್ ವೇಲೆ ಹೋಗ್ತಾ ಇದೆ. ಆಕ್ಚುಲಿ ಎಸ್ಜಾಳ್ ಅವರು RCBಗೆ ಜಾಯ್ನ್ ಆಗೋದು ತುಂಬಾ ಡೌಟು. ಹಂಗೆ ನಾನು ಕೂಡ ಹೇಳ್ಕೊಂಡೆ ತುಂಬಾ ವಿಡಿಯೋದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸೊ ಹಂಗೆ ಆಗಿದೆ. ಇವಾಗ ಕನ್ಫರ್ಮ್ ಆಗಿ ಒಂದು ನ್ಯೂಸ್ ಬಂದಿದೆ. ಎಸ್ಜಾಳ್ ಅವರು RCBಗೆ ಜಾಯ್ನ್ ಆಗ್ತಿಲ್ಲ ಮಗ. ಬಿಕಾಸ್ ಅವ್ರದ್ದು ಪರ್ಸನಲ್ ಸಿಚುವೇಶನ್ ರೀಸನ್ ಏನೋ ಆಗಿರೋದ್ರಿಂದ ಅವ್ರ ಲೈಫಲ್ಲಿ RCB ಸ್ಟ್ರೈಟ್ ಅವೇ ಕರ್ಕೊಂಡು ಬಂದು ಆಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಬಾಂಬಟ್ ಅವರು ಕನ್ಫರ್ಮ್ ಆಗಿ ಒಂದು ಸ್ಟೇಟ್ಮೆಂಟ್ ಹಾಕೊಟ್ಟಿದ್ದಾರೆ. ಇವರು ಈ ಸಲ RCBಗೆ ಆಡ್ತಿಲ್ಲ ಅಂತ, ಮತ್ತೆ ಇವ್ರನ್ನ ರಿಲೀಸ್ ಕೂಡ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ತುಂಬಾ ಕಷ್ಟ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಎಸ್ಜಾಳ್ ಅವ್ರನ್ನ ಈ ಒಂದು ಸಿಚುವೇಶನ್ ಅಲ್ಲಿ ಅವ್ರಿಗಿರೋ ಪ್ರೆಷರ್ಗಳಲ್ಲಿ, ಅವ್ರಿಗಿರೋ ಕೇಸ್ಗಳಲ್ಲಿ, ಅವ್ರಿರೋ ಸಿಚುವೇಶನ್ RCBಗೆ ಕರ್ಕೊಬಂದು ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11 ಹಾಕಿ ಅವ್ರಿಗೆ ಪ್ಲೇಯಿಂಗ್ ಬಿಟ್ಟರೆ ಕಷ್ಟ, ತುಂಬ ಕಷ್ಟ. ಯಾಕಂತ ಹೇಳಿದ್ರೆ ಒಂದು ವರ್ಷದಿಂದ ಕ್ರಿಕೆಟ್ ಆಡಿಲ್ಲ ಈ ಮನುಷ್ಯ. RCB ಕಪ್ನ ಗೆದ್ಮೇಲೆ ಇಲ್ಲಿವರೆಗೂ ಕ್ರಿಕೆಟ್ ಆಡಿಲ್ಲ ಓಕೆನಾ. ಸೊ ಇವಾಗ ರೀಸೆಂಟಾಗಿ ಮದುವೆ ಆಗ್ತಾರೆ, ಮತ್ತು ಅವ್ರ ವೈಫ್ ಇವ್ರನ್ನ ಪ್ರಾಕ್ಟೀಸ್ ಮಾಡೋದನ್ನ ಸ್ಟೋರಿ ಹಾಕೋತಾರೆ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ವೆಕೇಶನ್ ಕೂಡ ಹೋಗಿ ಬರ್ತಾರೆ. ಇವೆಲ್ಲ ಮಾಡಿಕೊಂಡು ಏನೋ ಮಾಡ್ತಾ ಇದ್ದಾರೆ. ಬಟ್ ಒಂದು ವರ್ಷದಿಂದ ಕ್ರಿಕೆಟ್ ಅಂತೂ ಆಡಿಲ್ಲ. ನಿಮ್ಗೆ ಗೊತ್ತು, ಕ್ರಿಕೆಟ್ ಆಡ್ತಾ ಇರೋ ಪರಿಸ್ಥಿತಿನೇ ಏನೋ ಆಗ್ತಾ ಇದೆ, ಇಂಜುರಿ ಆಗ್ತಿದೆ. ಬಟ್ ಅವ್ರು ಫಾರ್ಮಲ್ಲಿಲ್ಲ. ಆ್ಯಂಡ್ ಫಾರ್ಮಲ್ಲಿರೋ ಬ್ಯಾಟರ್ಸು ಬೌಲರ್ಸ್ ಎಲ್ಲರೂ ಕೂಡ ಒಂದಿನ ಹೊಡ್ಸ್ಕೋತಾ ಇದ್ದಾರೆ. ಬಟ್ ಇವ್ರನ್ನ ಕರ್ಕೊಂಬಂದು ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಇರೋ ಬಿಟ್ಟರೆ ಅವ್ರಿಗಿರೋ ಒಂದು ಮೆಂಟಲ್ ಪ್ರೆಷರಲ್ಲಿ ಈ ಒಂದು ಪ್ರೆಷರ್ನ ಹಾಕೊಂಡ್ರೆ ಪಕ್ಕ ಅವ್ರಿಗೇನೋ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಸೀಸನ್ ಅವ್ರನ್ನ RCBಗೆ ಜಾಯ್ನ್ ಆಗಿಲ್ಲ ಸ್ಕ್ವಾಡಲ್ಲಿ. ಇವರೇ ನಾನು ಬರಲ್ಲ ಅಂತ ಹೇಳೋರು, ಇಲ್ಲ RCB ನೀವು ರೆಸ್ಟ್ ಮಾಡಿ ಇದೆಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಹೇಳೋರು, ಏನಂತ ಸೀರಿಯಸ್ ಆಗಿ ಗೊತ್ತಿಲ್ಲ ಮಗ. ಬಟ್ RCBಗೆ ಈ ಒಂದು ಸೀಸನ್ ಜಾಯ್ನ್ ಆಗ್ತಿಲ್ಲ ಅಂತ ಕನ್ಫರ್ಮ್ ಆಗಿ ಅಪ್ಡೇಟ್ ಅಂತೂ ಬಂದಿದೆ. ಆ್ಯಂಡ್ ಎರಡನೇ ಅಪ್ಡೇಟು, ಲಾಸ್ಟ್ ಇಯರ್ ಇದೇ ಒಂದು ಟೈಮಲ್ಲಿ RCB ಕಪ್ನ ಗೆದ್ಮೇಲೆ ಸ್ಟ್ಯಾಂಪೇಡ್ ಆಯಿತು ಓಕೆನಾ. ಸ್ಟ್ಯಾಂಪೇಡ್ ಆಗಿ 11 ಫ್ಯಾನ್ಸ್ಗಳೆಲ್ಲ ಸತ್ತೋಗ್ಬಿಟ್ರು. ಸೊ ಇವರಿಗೆ ಟ್ರಿಬ್ಯೂ ಕೊಡಬೇಕು ಅಂತ ಹೇಳ್ಬಿಟ್ಟು RCB ಅವರು ಇಲ್ಲಿ ನೋಡ್ತಾ ಇದ್ದಾರೆ. RCB ಪ್ಲಾನಿಂಗ್ ಟು ಪೇ ಟ್ರಿಬ್ಯೂಟ್ ಟು 11 ಫ್ಯಾನ್ಸ್ ಹೂ ಲಾಸ್ಟ್ ದೇರ್ ಲೈವ್ ಇನ್ ಸ್ಟ್ಯಾಂಪೇಡ್. ಫಸ್ಟು ಒಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ಲೇಯರ್ಸ್ ವಿಲ್ ಟ್ರೈನ್ ವಿತ್ ಎ ನಂಬರ್ 11 ಜರ್ಸಿ. RCB ಎಲ್ಲ ಪ್ಲೇಯರ್ಸು ಕೂಡ 11 ಇರೋ ನಂಬರ್ ಇರೋ ಜರ್ಸಿನ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಮತ್ತು ಟ್ರೈನಿಂಗ್ ಕೂಡ ಮಾಡ್ತಾರೆ. ಆ್ಯಂಡ್ ಸೆಕೆಂಡ್ ಒಂದು ದೇ ವಿಲ್ ವೇರ್ ಎ ಬ್ಲ್ಯಾಕ್ ಆರ್ಮ್ ಬ್ಯಾಂಡು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಇಲ್ಲಿ ಶೋಲ್ಡರ್ ಹತ್ರ ಬೈಸಿಪ್ಸ್ ಹತ್ರ ಒಂದು ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ ಹಾಕೋತಾರಲ್ಲ, ಅದನ್ನು ಹಾಕೊಂಡು ಮ್ಯಾಚಸ್ನ ಆಡ್ತಾರೆ. RCB ರಿಸರ್ವ್ 11 ಸೀಟ್ ಅಟ್ ಚಿನ್ನಸ್ವಾಮಿ ಇನ್ ಮೆಮೊರಿ ಆಫ್ ದ ವಿಕ್ಟಮ್ಸ್. ಅಂದರೆ ಅವರು ಡೆತ್ತರ್ ಆಗಿರೋ ಎಲ್ಲ 11 ಫ್ಯಾನ್ಸ್ಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 11 ಸೀಟ್ಸ್ ಇರುತ್ತೆ. ಅದನ್ನು ಖಾಲಿ ಬಿಟ್ಟು ಅವ್ರಿಗೆ ಅಂತಲೇ ಖಾಲಿ ಬಿಡ್ತಾ ಇದ್ದಾರಂತ ಒಂದು ಟ್ರಿಬ್ಯೂಟ್ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಲೆವೆಲ್ಗೆ RCB ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಚಿನ್ನಸ್ವಾಮಿಯವರು ಆ ಒಂದು 11 ಫ್ಯಾನ್ಸ್ಗಳ ಡೆತ್ ಏನಾಗಿದೆ ಅದಕ್ಕೆ ಈ ಒಂದು ಟ್ರಿಬ್ಯೂಟ್ನ ಕೊಡ್ತಾರೆ ಅಂತ ಹೇಳ್ಬೋದು ಇದು. ಆ್ಯಂಡ್ ಮೂರನೇ ಅಪ್ಡೇಟು, ರಾಜಸ್ಥಾನ್ ರಾಯಲ್ಸ್ ಟೀಮು 1.63 ಬಿಲಿಯನ್ಗೆ ಸೋಲ್ಡ್ ಆಗಿದೆ ಮಗ. US ಬೇಸ್ಡ್ ಕಾಲ್ ಸೋಮನಿ LED ಗ್ರೂಪ್ ಅಕ್ವೈರ್ಸ್ RR ಫಾರ್ ಮೆಸ್ಸಿವ್ 1.6 ಬಿಲಿಯನ್ ಓನರ್ಶಿಪ್, ಅದು ಡಾಲರ್ಸಲ್ಲಿ. ಕಿಕ್ಸ್ ದ IPL ಆಫ್ಟರ್ 2026 ಅಂತೆ. ಇವಾಗ ರಾಜಸ್ಥಾನ್ ರಾಯಲ್ಸ್ ಅವರು 1,500 ಕೋಟಿ ಅಂದ್ಕೊಳ್ಳಿ, 1,500 ಕೋಟಿಗೆ ಸೋಲ್ಡ್ ಆಗಿದೆ ಆ ರಾಜಸ್ಥಾನ್ ರಾಯಲ್ಸ್ ಟೀಮು. ಈ ಟೀಮೇ ಇನ್ನೂ ಕಪ್ ಗೆದ್ದಿದ್ರೆ ಫಸ್ಟ್ ಸೀಸನ್ ಇವರೇ ಗೆದ್ದಿದ್ದು. ಈ ಟೀಮೇ ಈ ಲೆವೆಲ್ಗೆ ಈ ಅಮೌಂಟಿಗೆ ಸೋಲ್ಡ್ ಆಗಿದೆ ಅಂತ ಹೇಳಿದ್ರೆ ನಮ್ಮ RCB ಯಾವ ಲೆವೆಲ್ಗೆ ಹೋಗ್ಬೋದು ಮಗ. 2 ಬಿಲಿಯನ್ ಅಂತ ಹೇಳ್ತಾ ಇದ್ರು. ಇನ್ನೂ ಯಾಕೋ ಪ್ರೈಸು ಮೇಲೆ ಹೋಗುತ್ತೆ ಅಂತ ನನಗೇನು ಅನ್ನಿಸ್ತಾ ಇದೆ, ನೋಡೋದು ಏನಾಗುತ್ತೆ ಅಂತ. ಸೊ ಈ ಒಂದು 3 ಅಪ್ಡೇಟ್ಗಳಿತ್ತು. ಎಸ್ಜಾಳ್ ಅವರು ಕನ್ಫರ್ಮ್ ಆಗಿ ಈ ಒಂದು ಸೀಸನ್ನು RCBಗೆ ಆಡಲ್ಲ. ಮತ್ತು ರಿಪ್ಲೇಸ್ಮೆಂಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ RCB ಆಲ್ರೆಡಿ 25 ಇದ್ರು. 25 ಇವಾಗ ಒಂದು ಹೋಗಿ 24 ಆಗುತ್ತೆ. ರಿಪ್ಲೇಸ್ಮೆಂಟ್ ಬರ್ತಾರೆ ಅಂತ ಹೇಳಿದ್ರೆ ರಿಲೀಸ್ ಮಾಡಿರಬೇಕಾಗಿತ್ತು, ರಿಲೀಸ್ ಕೂಡ ಮಾಡಿಲ್ವಲ್ಲ. ಸೊ 24ಇಂದನೇ ಹೋಗ್ತಾರೆ ಅಂತ ಹೇಳಿದ್ರು. ಆಲ್ಮೋಸ್ಟ್ RCBಗೆ ಫುಲ್ ಪ್ಯಾಕ್ ಇದ್ದಾರೆ. ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ ಮಂಗೇಶ್ ಯಾದವ್ನ ಕರ್ಕೊಬರ್ತಾರೆ. ಬಿಕಾಸ್ ಅವರು ಕೂಡ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಸಾರಿ ಆಗ್ತಾರೆ ಎಲ್ಲನೂ ಕೂಡ. ಸೊ ಇಷ್ಟಿತ್ತು ಮಗ. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಿಂಪಲ್ ಆಗಿ ಹಾಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ನಿಕ್ಕಿದೆ, ಹೋಗಿ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಫೇಸ್ಬುಕ್ಕಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸಿ ವಾಯ್ಸ್.